ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ ನೀವು ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ನಿಮ್ಗೆ ಅದರದ್ದು ನೋಟಿಫಿಕೇಶನ್ ಬರ್ತೈತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ನಾವು ಸಂಕ್ರಾಂತಿ ಹಬ್ಬಕ್ಕೆ ನಮ್ಮ ಮನೆ ಒಳಗೆ ಏನೆಲ್ಲ ಅಡುಗೆ ಮಾಡಿದ್ವಿ ಅಂಥೇಳಿ ನಿಮ್ಮ ಜೊತೆಗೆ ಶೇರ್ ಮಾಡತ್ತೀನಿ. ರೆಸಿಪಿ ಎಲ್ಲ ಜಸ್ಟ್ ಐಟಮ್ಸನ್ನು ಶೇರ್ ಮಾಡತ್ತೀನಿ. ಎಲ್ಲ ಒಳ್ಳೊಳಗೆ ಕುಟ್ಟಿದ್ದ ಅಡುಗೆ, ಒಳ್ಳೊಳಗೆ ಕುಟ್ಟಿದ್ದ ಹಿಂಡಿಗಳು ಮಾಡಿದ್ವಿ, ಚಟ್ನಿಗಳು ಮಾಡಿದ್ವಿ. ಫಸ್ಟಿಗೆ ನೋಡ್ರಿ ಶೇಂಗಾ ಹಿಂಡಿ, ಆಮೇಲೆ ಅಗಸಿ ಹಿಂಡಿ, ಆಮೇಲೆ ಕೆಂಪು ಖಾರ, ಅದ್ರ ಜೊತೆಗೆ ಜುಣಕದ ವಡಿ ಮಾಡಿದ್ದರು ನೋಡ್ರಿ. ಜುಣಕದ ವಡಿ ಅಂತೂ ಎಷ್ಟು ಟೇಸ್ಟಿಯಾಗಿದ್ರಲ್ಲ, ನಮ್ಮ ಅಜ್ಜಿ ಮಾಡಿದ್ರು, ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿತ್ತು. ಅದ್ರ ಜೊತೆಗೆ ಹಿಂಡಿ ಪಲ್ಯ ಅಥವಾ ಬಜ್ಜಿ ಪಲ್ಯ ಅಂಥೇಳಿ ನಾವು ಸಂಕ್ರಾಂತಿ ಹಬ್ಬಕ್ಕೆ ಕಂಪಲ್ಸರಿಯಾಗಿ ಮಾಡಿರುವಂತಹ ಪಲ್ಯ ನೋಡ್ರಿ. ಅದ್ರ ಜೊತೆಗೆ ಸ್ವಲ್ಪ ಚಿತ್ರಾನ್ನ, ಆಮೇಲೆ ಬಾಡಿಸ್ಕೊಳಕ್ಕೆ ಉಳ್ಳಾಗಡ್ಡಿ, ಗಜ್ಜರಿ, ಸೌತೆಕಾಯಿ, ಎಲ್ಲ ಹೊಸ ತರಕಾರಿ, ಹೊಸ ಫಲ. ಈ ಸೀಸನ್ನಾಗೆಲ್ಲ ಇಷ್ಟು ಚಂದ ತರಕಾರಿ ಸಿಗ್ತೈತೆ ಮಾರ್ಕೆಟ್ನಾಗ. ಎಲ್ಲ ತರಕಾರಿ ಕಾಳುಗಳನ್ನು ಹಾಕಿ ನಾವು ಸ್ಪೆಷಲ್ಲಾಗಿ ಒಂದು ಬಜ್ಜಿ ಪಲ್ಯ ಅಂಥೇಳಿ ಮಾಡ್ತೀವಿ. ಅದ್ರ ಜೊತೆಗೆ ಮಜ್ಜಿಗೆ ಸಾರು ಮಾಡಿದ್ವಿ. ಮಜ್ಜಿಗೆ ಸಾರು ಜೊತೆಗೆ ಆಮೇಲೆ ಜೋಳದ ಒಡಿಸಿ ಮಾಡಿರುವಂತಹ ನುಚ್ಚು ಮಾಡಿದ್ವಿ ನೋಡ್ರಿ. ಬಾಡಿಸ್ಕೊಳಕ್ಕೆ ಒಂದು ಸ್ವಲ್ಪ ಶೇಂಗಾ, ಆಮೇಲೆ ಬಡದು ಒಲಿ ಮೇಲೆ ಬೇಯಿಸಿರುವಂತಹ ಸಜ್ಜಿ ರೊಟ್ಟಿ, ಒಂದು ಚಪಾತಿ, ಆಮೇಲೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ನೋಡ್ರಿ ಶೇಂಗಾ ಹೋಳಿಗೆ, ಅದರ ಮೇಲೆ ಹೆರ್ತಿದ್ದ ತುಪ್ಪ. ಈ ಥಂಡಿಗೆ ತುಪ್ಪನೂ ಹೆರಿತೈತ್ರಿ. ಈ ರೀತಿ ಹೆರ್ತಿದ್ದ ತುಪ್ಪ ಶೇಂಗಾ ಹೋಳಿಗೆ ಅಂದ್ರೆ ಭಾಳ ಅಂದ್ರೆ. ಆಮೇಲೆ ಕೋಲಾರದಿಂದ ಬರಬೇಕಾದ್ರೆ ನಾವು ಏನು ಮಾಡಿದ್ವಲ್ಲ, ಮೊಸರು ತೊಗೊಂಬಂದಿದ್ವಿ. ಕೋಲಾರ ಮೊಸರಿಗೆ ನೆದರ್ ಆಗ್ಬಾರ್ದು ಅಂತೇಳಿ ಒಂದು ಮೆಣಸಿನ್ಕಾಯಿ ಇಟ್ಟೇವೆ ನೋಡ್ರಿ ಸ್ನೇಹಿತರೆ. ನಿಜವಾಗ್ಲೂ ಹೇಳ್ತೀನಿ, ಹಿಂಡಿ ಪಲ್ಯ, ಜುಣಕದ ವಡಿ, ಚಿತ್ರಾನ್ನ ಇಷ್ಟು ರುಚಿಯಾಗಿತ್ತು ರೀ ಎಲ್ಲ ಅಡುಗೆ. ಬಜ್ಜಿ ಪಲ್ಯ ರೆಸಿಪಿ ನೀವು ಇನ್ನೂ ನೋಡಿರಲಿಲ್ಲ ಅಂತಂದರೆ ಆಲ್ರೆಡಿ ನಾನು ಅದರದ್ದು ವಿಡಿಯೋ ಹಾಕಿನಿ, ನೀವು ಹೋಗಿ ಚೆಕ್ ಮಾಡ್ಕೊಂಬರ್ಬೋದು. ಸಿಗುವಂತಹ ಎಲ್ಲ ಹಸಿರು ತಪ್ಪಲದ ಪಲ್ಯಗಳು, ಆಮೇಲೆ ಕಾಳುಗಳು, ಆಮೇಲೆ ಹಣ್ಣುಗಳು ಎಲ್ಲನೂ ಸ್ವಲ್ಪ ಹಾಕಿ ಮಾಡಿರುವಂತಹ ಬಜ್ಜಿ ಪಲ್ಯ ನೋಡ್ರಿ. ಅದರ ಜೊತೆಗೆ ಶೇಂಗಾ ಹೋಳಿಗೆ, ಸಜ್ಜಿ ರೊಟ್ಟಿ ಇಷ್ಟೆಲ್ಲ ಅಡುಗೆ ಮಾಡಿ ಎಲ್ಲರ ಜೋಡಿ ಕುಂತು ಹರಟಿ ಹೊಡ್ಕೊತ ಮಾತಾಡ್ಕೊತ ಊಟ ಮಾಡಿದ್ರೆ ಊಟದ ರುಚಿನ ಬೇರೆ ಆಕೈತೆ ನೋಡ್ರಿ ಸ್ನೇಹಿತರೆ. ಈ ಸಂಕ್ರಾಂತಿ ಹಬ್ಬಕ್ಕೆ ನಿಮ್ಮ ಮನೆ ಒಳಗೆ ನೀವೇನೆಲ್ಲ ಮಾಡ್ತೀರಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಇನ್ನೊಮ್ಮೆ ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸಾತೀನಿ. ಧನ್ಯವಾದಗಳು ಸ್ನೇಹಿತರೆ.